ಮಹಾಗಣಾಧಿಪತಯೇ ನಮಃ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಳಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಜ್ಞಾನವೆಂಬ ದಿವಿಟಿಗೆಯನ್ನು ಬೆಳಗಿಸಿ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಸಿದ ಗುರುದೇವರಿಗೆ ನನ್ನ ಗೌರವಪೂರ್ವಕ ನಮನೆಗಳು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 8 ತಾರಕ ಬ್ರಹ್ಮಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ. ಶ್ಲೋಕ 11. ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯದ್ಯತಯೋ ವೀತರಾಗ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ. ಅರ್ಥ: ವೇದಗಳನ್ನು ಬಲ್ಲವರು ಮತ್ತು ಸಾಂಸಾರಿಕ ಜೀವನದಿಂದ ನಿವೃತ್ತಿ ಹೊಂದಿದ ಶ್ರೇಷ್ಠ ಮುನಿಗಳು ಬ್ರಹ್ಮಚರ್ಯ ವ್ರತವನ್ನು ಸ್ವೀಕರಿಸುತ್ತಾರೆ ಮತ್ತು ಬ್ರಹ್ಮವನ್ನು ಪ್ರವೇಶಿಸಲು ಓಂಕಾರವನ್ನು ಉಚ್ಚರಿಸುತ್ತಾರೆ. ಈಗ ಆ ಪ್ರಕ್ರಿಯೆಯನ್ನು ನಾನು ನಿನಗೆ ವಿವರಿಸುತ್ತೇನೆ. ಶ್ಲೋಕ 12. ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧ್ಯ ಚ ಮೂರ್ಧ್ಯಾಧಾಯಾತ್ಮನ ಪ್ರಾಣಮಾಸ್ಥಿತೋ ಯೋಗಧಾರಣಾಂ. ಅರ್ಥ: ಒಬ್ಬನು ತನ್ನ ಎಲ್ಲಾ ಇಂದ್ರಿಯಗಳನ್ನು ನಿಯಂತ್ರಿಸಿ ಮನಸ್ಸನ್ನು ಹೃದಯದೊಳಗೆ ಕೇಂದ್ರೀಕರಿಸಬೇಕು ಮತ್ತು ಭ್ರೂಮಧ್ಯ ಪ್ರದೇಶದಲ್ಲಿ ಪ್ರಾಣವಾಯುವನ್ನು ಸ್ಥಿತಗೊಳಿಸಿ ಸಂಪೂರ್ಣವಾಗಿ ಯೋಗಮಗ್ನನಾಗಬೇಕು. ಶ್ಲೋಕ 13. ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಃ ಪ್ರಯಾತಿ ತ್ಯಜನ್ ದೇಹಂ ಸ ಯಾತಿ ಪರಮಾಂ ಗತಿಂ. ಅರ್ಥ: ಹಾಗೆ ಓಂ ಎಂಬ ಒಂದಕ್ಷರವನ್ನು ಜಪಿಸಿಕೊಂಡು ನನ್ನನ್ನೇ ಸ್ಮರಿಸುತ್ತಾ ದೇಹ ತ್ಯಾಗ ಮಾಡುವ ಯೋಗಿಯು ಪರಂಧಾಮನನ್ನು ಸೇರುತ್ತಾನೆ. ಶ್ಲೋಕ 14. ಅನನ್ಯಚೇತಾ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಅರ್ಥ: ಓ ಪಾರ್ಥ, ಅನನ್ಯ ಮನಸ್ಸಿನಿಂದ ಸತತವಾಗಿ ನನ್ನೊಬ್ಬನನ್ನೇ ಧ್ಯಾನಿಸಿದಾಗ ಆ ಯೋಗಿಯು ಸದಾ ನನ್ನ ಸಂಪರ್ಕದಲ್ಲಿರುತ್ತಾನೆ. ಹಾಗಾಗಿ ಅವನು ಸುಲಭವಾಗಿ ನನ್ನನ್ನು ಸೇರುತ್ತಾನೆ. ಶ್ಲೋಕ 15. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ. ಅರ್ಥ: ನನ್ನನ್ನು ಹೊಂದಿದ ಅಂಥ ಶ್ರೇಷ್ಠ ವ್ಯಕ್ತಿಗಳು ಪರಮಗತಿಯನ್ನು ಹೊಂದಿರುವ ಕಾರಣ ಈ ದುಃಖಭರಿತ ಅಶಾಶ್ವತ ಜಗತ್ತಿನಲ್ಲಿ ಮತ್ತೊಂದು ಹುಟ್ಟಿ ಬರುವುದಿಲ್ಲ. ಶ್ಲೋಕ 16. ಆ ಬ್ರಹ್ಮ ಭುವನಾಲ್ಲೋಕಃ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಅರ್ಥ: ಓ ಅರ್ಜುನ, ಬ್ರಹ್ಮಲೋಕದವರಿಗೂ ಎಲ್ಲಾ ಗ್ರಹಗಳು ಹುಟ್ಟು ಮತ್ತು ಮರುಹುಟ್ಟಿನ ಸ್ಥಾನಗಳಾಗಿವೆ. ಆದರೆ ನನ್ನನ್ನು ಸೇರಿದವರು ಎಂದಿಗೂ ಮರಳಿ ಹುಟ್ಟುವುದಿಲ್ಲ. ಶ್ಲೋಕ 17. ಸಹಸ್ರಯುಗ ಪರ್ಯಂತಮಹರ್ಯುದ್ಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಾಂ ದೇಹೋರಾತ್ರವಿದೋ ಜನ. ಅರ್ಥ: ಬ್ರಹ್ಮನ ಒಂದು ದಿನವೂ 1,000 ಯುಗಗಳನ್ನು ಹೊಂದಿರುತ್ತದೆ ಮತ್ತು ಅವನ ಒಂದು ರಾತ್ರಿಯು ಅದೇ ಅವಧಿಯಲ್ಲಿ ಕೊನೆಗೊಳ್ಳುತ್ತದೆ. ಶ್ಲೋಕ 18. ಅವ್ಯಕ್ತ್ವಾದ್ವ್ಯಕ್ತಯಃ ಸರ್ವ ಪ್ರಭವಂತ್ ಮಹರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತ ಸಂಜ್ಞಕೆ. ಅರ್ಥ: ಬ್ರಹ್ಮನ ದಿನದ ಆರಂಭದಲ್ಲಿ ಎಲ್ಲಾ ವಸ್ತುಗಳು ಅವ್ಯಕ್ತ ಸ್ಥಿತಿಯಿಂದ ವ್ಯಕ್ತವಾಗುತ್ತವೆ. ಅವನ ರಾತ್ರಿಯು
ಪ್ರಾರಂಭವಾಗುವಾಗ ಮತ್ತೆ ಅವೆಲ್ಲವೂ ಅವ್ಯಕ್ತ ಸ್ಥಿತಿಗೆ ಮರಳುತ್ತವೆ. ಮುಂದಿನ ಭಾಗದಲ್ಲಿ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 8 ತಾರಕ ಬ್ರಹ್ಮಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ. ಸರ್ವೇ ಜನ ಸುಖಿನೋ ಭವಂತು.